ಮೊದಲಿಗೆ ನಟಿ ರಮ್ಯಾ ಕೇಸ್ ವಿಚಾರಕ್ಕೆ ಬರೋಣ. ನಟಿ ರಮ್ಯಾ ದೂರು ಕೊಟ್ಟಿದ್ರಲ್ಲ, ಅಶ್ಲೀಲ ಕಮೆಂಟ್ಸ್ ಮಾಡ್ತಿದ್ದಾರೆ, ಡಿಫ್ಯಾನ್ಸ್ ಹಾಗೆ ಮೆಸೇಜ್ ಮಾಡ್ತಿದ್ದಾರೆ ಅಂತ. ದೂರು ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಆಗಿದೆ ಈ ಸಂಬಂಧ. ಈ ಕೇಸಿಗೆ ಸಿಸಿಬಿ ಎಂಟ್ರಿ ಆಗ್ತಾ ಇದ್ದಂತೆ ಕೆಡಿ ಗ್ಯಾಂಗ್ ಫುಲ್ ಗಪ್ಚುಪ್. ರಮ್ಯಾ ವಿರುದ್ಧ ನಾಲ್ಗೆ ಹರಿಬಿಟ್ಟವರಿಗೆ ನಡುಕ ಶುರುವಾಗಿದೆ, ಮಾತೇ ಬರ್ತಿಲ್ಲ. ಅಶ್ಲೀಲ ಕಮೆಂಟ್ ಹಾಕಿದವರಿಗೆ ಈಗ ನಟಿ ಚಳಿ ಬಿಡಿಸ್ತಾ ಇದ್ದಾರೆ. ಪೊಲೀಸರು ಈಗ ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಮತ್ತೊಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾನೆ, ಕೊಪ್ಪಳ ಮೂಲದ ಓರ್ವ ಯುವಕ. ಅವನನ್ನ ಸಿಸಿಬಿ ಟೀಮ್ ಅರೆಸ್ಟ್ ಮಾಡಿದೆ. ಆರೋಪಿಗಳನ್ನ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಪ್ರಕರಣದಲ್ಲಿ ಇಲ್ಲಿಯ ತನಕ ಅರೆಸ್ಟ್ ಆದವರ ಸಂಖ್ಯೆ 5ಕ್ಕೆ ಏರಿಕೆ ಆಗಿದೆ. ಈಗ ಸಿಸಿಬಿ ಹತ್ತಾ ಇದೆ ಈ ಕಂಪ್ಲೇಂಟ್. ಅರೆಸ್ಟ್ ಆಗಿರೋ ಆರೋಪಿಗಳನ್ನು ಗಮನಿಸ್ತಾ ಇದ್ದೀರಿ. ಆರೋಪಿಗಳ ಹೆಸರಿನ ಸಹಿತ ಗಂಗಾಧರ್, ಭುವನ್ ಗೌಡ, ಓಬಣ್ಣ, ರಾಜೇಶ್ ಈತನೂ ಸೇರಿದಂತೆ ಮತ್ತೊಬ್ಬ ಆರೋಪಿಯನ್ನು ಈಗ ಅರೆಸ್ಟ್ ಮಾಡಿದ್ದಾರೆ, ಮತ್ತೊಬ್ಬ ಯುವಕನನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ 5 ಜನ ಆಯಿತು ಇಲ್ಲಿ ತನಕ ಅರೆಸ್ಟ್ ಆದವರ ಸಂಖ್ಯೆ. ಅರೆಸ್ಟ್ ಆಗಿ ವಿಚಾರಣೆ ಮಾಡ್ತಾ ಇದ್ದಾರೆ CCTV. ಈಗ ರಮ್ಯಾಗೆ ನೀನು ಈ ರೀತಿಯಾಗಿ ಕಮೆಂಟ್ ಹಾಕಿದೀಯಾ ಅಂತಂದರೆ ಯಾಕೆ, ನಿನಗೇನು ಮಾಡಿದ್ರು ನಟಿ ರಮ್ಯಾ? ಈಗ ನೀನು ದರ್ಶನ್ ಪರವಾಗಿ ಮಾತಾಡ್ತಿದ್ದೀಯಾ ಅಂತಂತಂದರೆ ನಿನಗೂ ದರ್ಶನ್ಗೂ ಏನು ಸಂಬಂಧಪ್ಪ? ನಿಮ್ಮ ಅಣ್ಣನ, ತಮ್ಮನ, ಕುಟುಂಬದವರ? ಏನಕ್ಕೆ ಹಂಗೆ ಹಾಕದೆ, ನಿನ್ನ ಉದ್ದೇಶ ಏನು ಅಂತ ವಿಚಾರಣೆ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ರಮ್ಯಾ ಕೊಟ್ಟಂಥ ಕೇಸ್ ಸಂಬಂಧ ಸಿಸಿಬಿ ಟೀಮ್ ಇಲ್ಲಿಯ ತನಕ 5 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಹೆಂಗೆ ಹೋಗ್ತಾ ಇದೆ ಈಗ? ಶರತ್, ಏನು ಈಗಾಗಲೇ 4 ಜನ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾಯಿದ್ರು. ಅದರಲ್ಲಿ ಇಬ್ಬರು ಈಗಾಗಲೇ ಏನು ಒಂದು ಮೆಸೇಜ್ ಹಾಕಿರೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರ ಮುಂದೆ ಹೇಳಿರುವಂಥದ್ದು. ಇನ್ನು ಮತ್ತೋರ್ವ ವ್ಯಕ್ತಿ ಏನು ಮತ್ತೋರ್ವ ಯುವಕ ಕೊಪ್ಪಳ ಮೂಲದವನು ಅಂತೇಳಿ ತಿಳಿದು ಬಂದಿದೆ. ಆತನನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾನೆ. ಈತ ಮೆಸೇಜ್ ಮಾಡಿದ ನಂತರ IP ಅಡ್ರೆಸ್ಸನ್ನು ಡಿಲೀಟ್ ಮಾಡಿದ್ದ, ತನ್ನ ಅಕೌಂಟನ್ನು ಕೂಡ ಡಿಲೀಟ್ ಮಾಡಿದ್ದ. ಸೊ ಅದಾದ ನಂತರ ಈಗ ಒಂದು ಟ್ರೇಸ್ ಮಾಡಿರುವಂಥದ್ದು, ಅವನನ್ನು ಕೂಡ ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಹಲವು ಆರೋಪಿಗಳಂದರೆ ಈಗ 5 ಜನ ಏನಿದ್ದಾರೆ ಅದರಲ್ಲಿ 4 ಜನರಲ್ಲಿ ಕೂಡ ಈಗಾಗಲೇ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾರೋ ಕೆಲವು ಸ್ನೇಹಿತರು ಮೊಬೈಲನ್ನು ತೆಗೆದುಕೊಂಡು ಮೆಸೇಜನ್ನು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗಂಗಾಧರ್ ಅನ್ನೋಂಥ ಏನೋ ಒಂದು ಆರೋಪಿ ಇದ್ದ, ಆತ ಕೂಡ ಹೇಳ್ತಾ ಇರುವಂಥದ್ದು ವಾಲಿಬಾಲ್ ಆಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಸ್ನೇಹಿತರು ಕೆಲವರು ಫೋನನ್ನು ತೆಗೆದುಕೊಂಡು ಮೆಸೇಜನ್ನು ಹಾಕಿದ್ದಾರೆ ಅಂತ ಕೂಡ ಹೇಳಿದ್ದ. ಈಗ ಅಷ್ಟು ಕೆಟ್ಟದಾಗಿ ಒಂದು ಮೆಸೇಜನ್ನು ಕೂಡ ಮಾಡಿದ್ರು. ಸೊ ಈ ಹಿನ್ನೆಲೆಯಲ್ಲಿ ರಮ್ಯಾಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದವರ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಕೂಡ ಈಗ ಸಿಕ್ಕಿರುವಂಥದ್ದು. ಹಾಗಾಗಿ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಉಳಿದಂತೆ ಇನ್ನೂ ಕೂಡ ಹಲವಾರು ಆರೋಪಿಗಳು ಕೂಡ ಇದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಯಾಕಂದ್ರೆ 43 ಜನರ ವಿರುದ್ಧ ಒಂದು ದೂರನ್ನು ಕೊಟ್ಟಿದ್ದು, ಅದರಲ್ಲಿ 4-5 ಅಕೌಂಟ್ಗಳು ಕೂಡ ಡಿಲೀಟ್ ಆಗಿದೆ. ಅವರನ್ನು ಟ್ರೇಸ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯಾಗಿ ಸಿಕ್ಕವರ ವಿರುದ್ಧ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಹಾಕುವಂಥದ್ದು, ಕಾಮೆಂಟ್ಗಳನ್ನು ಮಾಡುವಂಥವರ ವಿರುದ್ಧ ಸಾಕಷ್ಟು ಧ್ವನಿ ಆಕ್ರೋಶ ಕೂಡ ವ್ಯಕ್ತ ಆಗ್ತು. ಆದರೆ ಯಾರು ಕೂಡ ದೂರನ್ನು ಕೊಟ್ಟಿರಲಿಲ್ಲ. ಈಗ ನಟಿ ರಮ್ಯಾ ದೂರು ಕೊಟ್ಟ ನಂತರ ಹಲವಾರು ನಾಯಕ ನಟಿಯರು ಕೂಡ ಹೇಳ್ತಿರುವಂಥದ್ದು, ನಮಗೂ ಕೂಡ ಈ ರೀತಿಯಾದಂಥ ಮೆಸೇಜ್ಗಳು ಕೂಡ ಬಂದಿತ್ತು ಅಂತೇಳಿ. ಈಗ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು, ನಿಮ್ಮ ವಿರುದ್ಧ ಏನಾದರೂ ಆ ರೀತಿಯಾಗಿ ದೂರನ್ನು ಕೊಟ್ಟಿದ್ರು ಕೂಡ ಬಂದು ದೂರನ್ನು ಕೊಡ್ಬೋದು, ಅಂಥವ್ರ ವಿರುದ್ಧ ಕೂಡ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಕೂಡ ಹೇಳ್ತಿದ್ದಾರೆ. ಯಾಕಂದರೆ ಸುಮ್ಮನೆ ಸಿಕ್ಕ ಹಾಗೆ ಅಶ್ಲೀಲವಾಗಿ ಮೆಸೇಜ್ಗಳು ಹಾಕುವಂಥವರ ವಿರುದ್ಧ ಅದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕಂತೇಳಿ ಸ್ಯಾಂಡಲ್ವುಡ್ನಲ್ಲೂ ಕೂಡ ಸಾಕಷ್ಟು ಬಾರಿ ಧ್ವನಿ ಎತ್ತಿದ್ರು. ಆದರೆ ಯಾರು ಕೂಡ ದೂರು ಕೊಟ್ಟಿಲ್ಲ. ಸದ್ಯ ಈಗ ರಮ್ಯಾ ವಿರುದ್ಧವಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿರುವಂತಹ ಸಂಬಂಧ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅದರಲ್ಲಿ ಒಬ್ಬರು ದರ್ಶನ್ ಮತ್ತೊಬ್ಬರು ಧನ್ವೀರ್ ಅವರ ಪಕ್ಕ ಅಭಿಮಾನಿ ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಇವರು ವೈಯಕ್ತಿಕವಾಗಿ ವಿಚಾರಕ್ಕೆ ಇವರೇ ಸ್ವಂತವಾಗಿ ಮೆಸೇಜ್ ಮಾಡಿದ್ದ, ಅಥವಾ ಇವ್ರಿಗೆ ಯಾರಾದರೂ ಹಣ ಕೊಟ್ಟು ಮೆಸೇಜ್ಗಳನ್ನು ಮಾಡಿಸ್ತಾ ಇದ್ರಾ, ಅಥವಾ ಅವರ ಕೈಯಲ್ಲಿ ಮೊಬೈಲ್ ಇದೆ, ಯಾರೋ ಮೆಸೇಜ್ ಹಾಕ್ತಾರೆ ನಾವು ಮಾಡೋಣ ಅನ್ನುವಂಥ ಉದ್ದೇಶಕ್ಕೆ ಮಾಡಿದ್ದ ಅನ್ನೋಂಥದ್ದು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಉಳಿದ ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆ ಇರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.